ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಘೋಷಣೆ ಕೂಗಿದ್ದಾರೆ. ಶೃಂಗೇರಿಯಲ್ಲಿ ಕೈ ಕಾರ್ಯಕರ್ತರಿಂದ ಮುಂದಿನ ಸಿಎಂ ಕೂಗು ಕೇಳಿಬಂದಿದೆ. ಶೃಂಗೇರಿಗೆ ಬಂದಂತಹ ಡಿಕೆ ಶಿವರನ್ನ ಕಾರ್ಯಕರ್ತರು ಭರ್ಜರಿಯಾಗಿ ಸ್ವಾಗತ ಮಾಡಿದ್ರು. ಜೊತೆಗೆ ಮುಂದಿನ ಸಿಎಂ ಡಿಕೆಶಿ ಅಂತ ಘೋಷಣೆ ಕೂಗಿದ್ದಾರೆ. ನೂರಾರು ಕಾರ್ಯಕರ್ತರಿಂದ ಡಿಕೆಶಿ ಪರವಾಗಿ ಘೋಷಣೆ ಕೇಳಿಬಂದಿದೆ. ಶೃಂಗೇರಿಗೆ ಭೇಟಿ ನೀಡಿದಂತಹ ಡಿಕೆ ಶಿವಕುಮಾರ್ ಅವರನ್ನ ಭರ್ಜರಿಯಾಗಿ ಸ್ವಾಗತ ಮಾಡಿದಂತಹ ಕಾರ್ಯಕರ್ತರು ಈ ರೀತಿ ಘೋಷಣೆ ಕೂಗಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಕಾಂಗ್ರೆಸ್ನಲ್ಲಿ ದಲಿತ ಮಾಫಿಯಾ ಶುರುವಾಗಿದೆ ಅಂತ ಬಿಜೆಪಿ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ದಲಿತ ಮಾಫಿಯಾ ಎರಡು ಗುಂಪುಗಳಿದಾವೆ. ಒಂದು ದಲಿತ ವಿರೋಧಿ, ಮತ್ತೊಂದು ದಲಿತ ಮಾಫಿಯಾ. ಕಾಂಗ್ರೆಸ್ ಪಕ್ಷ ಕೆಲವೇ ಕುಟುಂಬಗಳ ಹಿಡಿತದಲ್ಲಿದೆ. ಖರ್ಗೆ, ಮುನಿಯಪ್ಪ, ಮಹದೇವಪ್ಪ ಕುಟುಂಬದ ಹಿಡಿತ ಸಾಧಿಸ್ತಾ ಇದೆ. ಇವರನ್ನ ಬಿಟ್ಟು ಬೇರ್ಯಾರೂ ಸಿಎಂ ಆಗಬಾರದು ಅನ್ನುವಂತ ಮಾಫಿಯಾ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ದಲಿತರಿಗೆ ಬೆಲೆ ಇಲ್ಲ, ದಲಿತರು ಬೆಳೆಯೋದಕ್ಕೆ ಬಿಡಲ್ಲ ಅಲ್ಲಿ ಅಂತ ಬಿಜೆಪಿ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ನೇರವಾಗಿ ಆರೋಪ ಮಾಡಿದ್ದಾರೆ. ಈ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟರ ರಕ್ಷಣೆ ಮಾಡ್ತಾ ಇದೆ. ಭ್ರಷ್ಟಾಚಾರದಲ್ಲಿ ಇವರು ಕೂಡ ಇದ್ದಾರೆ. ಒಂದೇ ಒಂದು ಅಭಿವೃದ್ಧಿ ಕಾರ್ಯ ರಾಜ್ಯದಲ್ಲಿ ಆಗ್ತಾ ಇಲ್ಲ. ಇವರು ಕೇವಲ ಒಂಥರ ಇಲ್ಲೂ ಕೂಡ ಹೆಂಗಿದೆ ಅಂತಂದರೆ, ನಾನು ಮುಖ್ಯಮಂತ್ರಿನ, ನೀನು ಮುಖ್ಯಮಂತ್ರಿನ, ಇಂಥ ಪರಿಸ್ಥಿತಿಗೆ ಇವರೆಲ್ಲನೂ ಇವತ್ತು ಕಾರಣರಾಗಿದ್ದಾರೆ. ಅಲ್ಲಿ ಯಾರೂ ಕೂಡ ಒಟ್ಟಿಗೆ ಸೇರಬಾರ್ದು, ಎಲ್ಲ ಪಕ್ಷ ಪೂರ್ತಿ ಒಟ್ಟಿಗೆ ಇರಬೇಕು ಅಂತೀವಿ, ಸರ್ಕಾರ ಒಗ್ಗಟ್ಟಿನಿಂದ ಇರಬೇಕಂತ. ಆದರೆ ಯಾರು ಊಟಕ್ಕೂ ಸೇರಬಾರ್ದಂತೆ. ಎಷ್ಟರ ಮಟ್ಟಿಗೆ ಇದೆ ನೋಡಿ ಇಲ್ಲಿ. ಅಂದರೆ ಒಡೆದು ಆಳುವ ನೀತಿ ಬ್ರಿಟಿಷರದೇನಿತ್ತೋ ಕಾಂಗ್ರೆಸ್ನಲ್ಲಿ ಅದು ಬೇರೂರಿದೆ, ಅದೇ ನಡ್ಕೊಂಡು ಹೋಗ್ತಿದೆ. ವಿಶೇಷ ಅಂದರೆ ಇಲ್ಲೊಂದು ದಲಿತ ಮಾಫಿಯಾ ಇದೆ. ಇಲ್ಲಿ ದಲಿತ ವಿರೋಧಿತನ ಕಾಂಗ್ರೆಸ್ಸಲ್ಲಿದೆ, ಜೊತೆಗೆ ದಲಿತ ಮಾಫಿಯಾ ಅನ್ನೋದು ಇಲ್ಲೇ ಇದೆ. ದಲಿತ ಮಾಫಿಯಾ ಯಾರು ಅಂದರೆ ಒಂದು 3-4 ಕುಟುಂಬಗಳು ಮಾತ್ರ. ಆ ಕುಟುಂಬಗಳು ಬಿಟ್ಟು ಬೇರೆ ಯಾರು ಏನೂ ಉದ್ಧಾರ ಆಗಬಾರ್ದು. ಒಂದು ಈ ಕಡೆ ಖರ್ಗೆ ಅವರ ಫ್ಯಾಮಿಲಿ ಇರ್ಬೋದು, ಆ ಕಡೆ KH ಮುನಿಯಪ್ಪ ಅವರ ಫ್ಯಾಮಿಲಿ ಇರ್ಬೋದು, ಈ ಕಡೆ ಇವರು HC ಮಹದೇವಪ್ಪನ ಫ್ಯಾಮಿಲಿ ಇರ್ಬೋದು. ಈಗ ನೋಡ್ತಾ ಹೋಗಿ ನೀವು, ಈ ಫ್ಯಾಮಿಲಿಗಳೇ ಇಡೀ ಕಾಂಗ್ರೆಸ್ಸನ್ನು ಆಡಳಿತ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.